ನಮಸ್ತೆ ಎಲ್ಲರಿಗೂ. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದು ಸ್ವಲ್ಪ ಬೀಟ್ರೋಟ್ ಎಲ್ಲ ಕಟ್ ಮಾಡಿ ಜ್ಯೂಸ್ ಮಾಡಿಕೊಂಡು ಕುಡ್ದಿದ್ದಾಯಿತು. ಸ್ವಲ್ಪ ನನ್ನ ಮಕ್ಕಳಿಗೆ ಇವತ್ತು ಕುಡಿಸಿದ್ದಾಯಿತು. ನನ್ನ ಮಗಳಂತೂ ವ್ಯಾಕ್ ಅಂತ ಆಯಿತು. ಜ್ಯೂಸ್ ನೋಡಿಬಿಟ್ಟು ವ್ಯಾಕ್ ಅಂತಾಳೆ. ಅವಳು ಏನು ತಿನ್ನಲ್ಲ, ಬೀಟ್ರೋಟು ಇಲ್ಲ ಕ್ಯಾರೆಟ್ ಎಲ್ಲ ತಿನ್ನಲ್ಲ. ಆದರೂ ಇವತ್ತು ಒಂದು ಸ್ವಲ್ಪ ಕೊಟ್ಟಿದ್ದೆ ಕುಡೀರಿ ಅಂತ ಹೇಳ್ಬಿಟ್ಟು. ನನ್ನ ಮಗ ಕುಡ್ದ ಸ್ವಲ್ಪ ಸ್ವೀಟ್ ಆಗಿದೆ ಜ್ಯೂಸ್ ಅಂತ ಹೇಳ್ಬಿಟ್ಟು ಅವಳು ಸ್ವಲ್ಪ ಕುಡಿದು ಬೇಡ ಅಂತ ಅಂದ. ಅದಾದಮೇಲೆ ಸ್ವಲ್ಪ ಬೀಟ್ರೋಟ್ ಎಲ್ಲ ಹಾಕಿ ದೋಸೆ ಮಾಡಿದ್ದಾಯಿತು. ಅದಾದ ನಂತರ ನೋಡಿ, ಬೀಟ್ರೋಟ್ ತುರಿದಿದ್ದ ರಸ ಇರುತ್ತಲ್ಲ, ಅದು ಸ್ವಲ್ಪ ಅದನ್ನು ಹಿಂಡಿಬಿಟ್ಟು ಆ ರಸಕ್ಕೆ ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ಹನಿ ಹಾಕ್ಕೊಂಡು ಫೇಸ್ ಪ್ಯಾಕ್ ಮಾಡಿಕೊಂಡ್ರೆ ತುಂಬ ಸ್ಕಿನ್ ಗ್ಲೋ ಆಗುತ್ತೆ. ಆ್ಯಕ್ಚುಲಿ ನಾವು ಸ್ಕಿನ್ನಿಗೆ ಹೇಗೆ ಮೇಲಿಂದ ಚರ್ಮನ ಗ್ಲೋ ಮಾಡೋಕ್ಕೆ ಟ್ರೈ ಮಾಡ್ತೀವೋ ಅದೇ ರೀತಿ ಇನ್ಸೈಡಿಂದನೂ ಕೂಡ ನಮಗೆ ದೇಹ ಶುದ್ಧೀಕರಣ ಆದರೆ ಅಷ್ಟೇ ಪಿಂಪಲ್ಸು ಕಲೆಗಳೆಲ್ಲ ಕಡಿಮೆ ಆಗೋದು. ನಾನು ಆ್ಯಕ್ಚುಲಿ ಹೇಗೆ ಬೀಟ್ರೋಟ್ ಜ್ಯೂಸ್ ಕೊಡ್ತೀನಿ ಅದೇ ಥರ ಜ್ಯೂಸ್ ಎಲ್ಲ ಕುಡಿದ್ರೆ ಬೆಟರ್ ಆಗುತ್ತೆ. ಇದನ್ನು ಹಚ್ಕೊಳಕ್ಕಂತ ಹೇಳಿಬಿಟ್ಟು ಪ್ಯಾಕ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಚ್ಕೋಬೇಕು. ಅದಾದ ನಂತರ ದೋಸೆ ಮಾಡಿಕೊಂಡು ಚಟ್ನಿ ಜೊತೆಗೆ ತಿಂದಿದ್ದಾಯಿತು. ಅದನ್ನು ತಿಂದು ಬರೋಷ್ಟರಲ್ಲಿ ಏನು ಮಾಡವ್ರೆ ನೋಡಿ ನಮ್ಮ ಮಕ್ಕಳು. ಅವತಾರ ನೋಡಿ ಏನೇನು ಆಗೋಗಿದೆ ಅಂತ. ಫುಲ್ಲು ಫೇಸ್ ಪ್ಯಾಕ್ ನನಗಂತ ಇಟ್ಕೊಂಡ್ರು, ಅವರೆಲ್ಲ ಹಚ್ಚಿ ಖಾಲಿ ಮಾಡಿದ್ದಾರೆ. ತಿಂಡಿ ತಿಂದು ಬರೋಷ್ಟರಲ್ಲಿ ಇಷ್ಟೆಲ್ಲ ಮಾಡಿದ್ದಾರೆ. ಎಷ್ಟಿಟ್ಟವ್ರೆ ನೋಡಿ, ಇಷ್ಟೇ ಮಕ್ಕಳು ಮೂರು ಬಿಟ್ಟು ನಿಂತು ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನು ಇಲ್ಲ. ಈ ಲೋಪರ್ ನನ್ನ ಮಕ್ಕಳಕ್ಕ ನೀವೇ ಕಲಿಸ್ಬೇಕಪ್ಪ, ಬುದ್ಧಿ ನೀವೇ ಕಲಿಸ್ಬೇಕು. ಅದಾದ ನಂತರ ನನ್ನ ಮಗಳು ಮೆಹಂದಿ ಹಾಕು ಅಂತ ಹಠ ಮಾಡ್ತಾಯಿದ್ಲು. ಅವಳಿಗೆ ಮೆಹಂದಿ ಹಾಕಿದ್ದಾಯಿತು ಫುಲ್ಲು. ಅದು ಯಾವಾಗ ನೋಡಿದ್ರು ಬೆಳಗ್ಗೆ ಎದ್ದು ಕೂಡಲೇ ಮೆಹಂದಿ ಹಾಕ್ಕೊತಾಳೆ. ಇಲ್ಲಾಂದ್ರೆ ಅಡುಗೆ ಮಾಡುವಾಗ ಮೆಹಂದಿ ಹಾಕಮ್ಮ ಅಂತ ಗಲಾಟೆ ಮಾಡ್ತಾಳೆ. ಅವಳಿಗೆ ಫ್ರೀ ಇದ್ದಾಗ ನನಗೆ ಬರ್ತಾಳೆ. ನಾನು ಆ ಟೈಮಲ್ಲಿ ನಾನು ಫ್ರೀ ಇರಬೇಕಲ್ಲ, ಅಡುಗೆ ಮಾಡೋದು ಇದೇ ಆಗೋಗುತ್ತೆ. ನೋಡಿ, ಏನಕ್ಕಾರ ರಜಾ ಕೊಟ್ಟರೆ ಏನೋ ತಲೆನೋವು, ಏನೇನು ಮಾಡ್ತಾವ್ರು ಈ ಮಕ್ಕಳು ಅಂದರೆ. ನೋಡಿ, ನನ್ನ ಡ್ರೆಸ್ ಹಾಕೊಂಡು ಏನು ಡ್ಯಾನ್ಸ್ ಮಾಡ್ತಾವಳೆ. ಅದಾದ ನಂತರ ನನ್ನ ಮಗನ ಕ್ಯಾರೆಟ್ ಕ್ಲಾಸಿಗೆ ಬಿಡಬೇಕಿತ್ತು. ಹಾಗೆ ನನ್ನ ಮಗಳನ್ನ ಪಾರ್ಕಿಗೆ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋದೆ. ಅಲ್ಲಿ ಹೋದ್ರೆ ಬರೀ ಮಣ್ಣೆ ಆಟ ಆಡೋದು, ಮತ್ತೇನು ಆಟ ಆಡೋಲ್ಲ. ಅಲ್ಲಿ ಮಣ್ಣೆಲ್ಲ ಇದಾಗಿ ಥಂಡಿಯಾಗಿತ್ತು ಬೇರೆ. ನೋಡಿ ಹೆಂಗೆ ಕೆರಿತಾ ಕೂತವಳೆ ಅಂದರೆ ಆಗಿಂದ